个背在成杠的这个人那个人，唱的总大，唱的总大的那个人，听这个那个人他有大，看那破那哈喽，听这呀，学说的呀。ಆದರೆ ಆ ಶಿವರಾಜನ ಹೆಂಡತಿ ಗಿರಿಜಾ ಏನು ಅವಳ ಯೌವನ ಹುಣ್ಣಿಮೆಯ ಚಂದಿರದಂತೆ ಅರಳಿ ನಿಂತಿದೆ ಅವಳ ಸೌಂದರ್ಯ. ಚುಕ್ಕಿಯಂತೆ ಮಿನುಗುತ್ತಿದೆ ಅವಳ ನಯನಗಳು. ಓಡಳದ ದಿಕ್ಕಿನಲ್ಲಿ ಉದಯಿಸುವ ಕೆಂಪಾದ ಸೂರ್ಯನ ಕಿರಣಕ್ಕೆ ಉಯ್ಯಾಲೆ ಆಡುತ್ತಿದೆ ಅವಳ ಪ್ರತಿಬಿಂಬ. ಅವಳನ್ನು ನೋಡಿದರೆ ಲೋಕವನ್ನೇ ಸವಿದಷ್ಟು ಸಂತೋಷವಾಗುತ್ತೆ. ನಿನಗೆ ನನ್ನ ಮೋಹನ ಬಲ ಬೀಸಿ ನನ್ನ ಮನ ದರ್ಶನಿಯನ್ನು ಹಾಗೆ ಮಾಡಿಕೊಂಡು ಮೆರೆಯಬೇಕಾದರೆ ಏನು ಮಾಡಬೇಕು? ಹೌದು, ನನ್ನ ಮನೆಯ ಗುಮಾಸ್ತನಾದ ಶೆಟ್ಟಿಯನ್ನು ಕಳಿಸುವೆ. ಶೆಟ್ಟಿ, ಲೇ ಶೆಟ್ಟಿ, ಲೇ ಶೆಟ್ಟಿ, ಯಾಕ್ರಿ ಅಪ್ಪ ಸಾವುಕಾರ ಕರ್ರೇನ್ರಿ ನನಗ? ಹೌದು ಶೆಟ್ಟಿ, ನಿನಗೊಂದು ಮಹತ್ವದ ವಿಷಯ ಹೇಳಬೇಕೆಂದು ಮಾಡಿರುವೆ. ಅದನ್ನು ಹೇಳಲೇ? ಅದ್ಯಾವ ಮಹತ್ವದ ವಿಷಯ ಹೇಳಿ ಸಾವುಕಾರ. ಚಟ್ಕಿ ಹೊಡೆಯದಾಗ ಮುಗಿಸಿ ಕೊಟ್ಟು ಬಿಡ್ತೀನಿ ನಿಮ್ಮ ಕೈಯಾಗ. ನೋಡು ಶೆಟ್ಟಿ, ನನಗೀಗ ಹಣ್ಣು ತಿನ್ನುವ ಆಸೆ ಆಗಿದೆಯೋ, ಅದನ್ನು ತಂದು ಕೊಡುವೆಯಾ? ಏನ್ರಿ ಸಾವುಕಾರು, ಹೆಣ್ಮಕ್ಳಿಗೆ ಹಣ್ಣು ತಿನ್ನುವ ಆಸೆ ಆಗ್ಯದ ಅನ್ನೋದು ನಾವು ಕೇಳಿವ್ರಿ. ಆದ್ರೂ ನಿಮಗೂ ಹಣ್ಣು ತಿನ್ನುವ ಆಸೆ ಆಗ್ಯದ
ಅದು ಯಾವ ಹಣ್ಣು ಬೇಕು ಕೇಳ್ರಿ ಸಾವುಕಾರು, ನೀವೇ ತಂದು ಕೊಟ್ಟು ಬಿಡ್ತೀನಿ. ನಿಂಬೆ ಹಣ್ಣು ಬೇಕು ಅಥವಾ ಮಾವಿನ ಹಣ್ಣು ಬೇಕು, ಯಾವ ಹಣ್ಣು ಬೇಕು ಹೇಳಿ ಸಾವುಕಾರು, ಈಗಲೇ ತಂದು ಕೊಟ್ಟು ಬಿಡ್ತೀನಿ ನಿಮ್ಮ ಕೈಯಾಗ. ಏ ಸಂತೆ, ನಾನು ಕೇಳಿದ್ದು ಆ ಹಣ್ಣವನ್ನು, ನಾನು ಕೇಳಿದ್ದು ಆ ಶಿವರಾಜನ ಹೆಂಡತಿಯನ್ನು. ಅವಳನ್ನು ತಂದು ಕೊಡ್ತೀಯಾ? ಯಪ್ಪ ಸಾವುಕಾರು, ನನಗೆ ಒದಸ್ಬೇಕಂತ ಮಾಡಿರಿ ಅಪ್ಪ. ಅಲ್ಲ, ನಾ ನಿಮ್ಮ ಮನ್ಯಾಗ ಕೆಲ್ಸಕ್ಕಿರೋದೇ ಲೆಕ್ಕ ಪತ್ರ ಅದನ್ನ ಬಿಟ್ಟು ಕಾಂಡ ಹೆಣ್ಮಕ್ಳಿಗೆಲ್ಲ ತಂದು ಕೊಡುವಂತೆ ಇದು ಆಗಂಗಿಲ್ರಿ ಅಪ್ಪ. ಓ ಶೆಟ್ಟಿ, ನೀನು ನನ್ನ ಮನೆಯ ಕೆಲಸದ ಅಂದ ಮೇಲೆ ನಾ ಹೇಳಿದಂತೆ ನಡೆದುಕೊಳ್ಳಬೇಕು. ಇಲ್ಲವಾದರೆ ನಿನ್ನನ್ನು ಕೆಲಸದಿಂದ ತೆಗೆದು ಬಿಡುತ್ತೇನೆ ಮಗನೇ. ಏನಂತ ಕೇಳಿದೆಯೋ ನನ್ನ? ಬ್ಯಾಡ್ರಿ ಅಪ್ಪ ಸಾವುಕಾರ, ನಿಮ್ಮ ಕೈ ಮುಗಿತೀನಿ. ನನಗ ಕೆಲಸದಿಂದ ತೆಗೆದು ಹಾಕಬೇಡ್ರಿ ಸಾವುಕಾರು. ನೋಡಿ ಸಾವುಕಾರು, ಮೊನ್ನೆ ನನಗೆ ಶಿವರಾಜಪ್ಪನವರು ಭೇಟಿಯಾಗಿದ್ರು. ನೋಡು ಶೆಟ್ಟಿ, ನನ್ನ ಮಗಳ ಸಾಲಿ ಫೀಸ್ ಕಟ್ಟುವ ಸಲುವಾಗಿ 50,000 ಹಣ ಬೇಕಾಗಿದೆ, ನಿಮ್ಮ ಸಾವುಕಾರಿಗೆ ಹೇಳಿ ಕೊಡಸು ಅಂದ್ರು. ನಾನು ಮಗ ವಿಚಾರ ಮಾಡಿದೆ. ಆಗಲೇ ನಮ್ಮ ಸಾವುಕಾರಿಗೆ ಹೇಳ್ತೀನಿ, ನೀವು ಮನೆ ಕಡೆ ಬರ್ರಿ ಅಂತ ಹೇಳಿದ್ದೆ. ಅವರು ಬಂದ್ರು ಅಂದ್ರೆ ಅವ್ರು ಬೇಡಿದಷ್ಟು ಹಣ ಕೊಡ್ರಿ, ಆಗಾಗ ಹಣ ಕೇಳಕ್ ಅವ್ರ ಮನೆಗೆ ಹೋಗ್ರಿ, ಅಲ್ಲೇ ಏನಾರೇ ಮಾಡ್ರಿ. ಸಬ್ಬಾಸ ಶೆಟ್ಟಿ, ಸಬ್ಬಾಸ. ಒಳ್ಳೆಯ ಐಡಿಯಾ ಇದೆ ನಿಮ್ಮಲ್ಲಿ. ಒಳ್ಳೆಯ ಶಿವರಾಜ್ ಅವ ಬೇಡಿದಷ್ಟು ಹಣ ಪಟ್ಟು ಅವನ ಹೆಂಡತಿಯನ್ನು ನನ್ನ ಬಲೆಗೆ ಹಾಕಿಕೊಳ್ಳಲೇಬೇಕು. ನಮಸ್ಕಾರ ಸಾವುಕಾರರೇ. ಓಹೋ, ಬಂದೆ. ಬನ್ನಿ ಶಿವರಾಜ್, ಎಲ್ಲವೂ ಕ್ಷೇಮವೇ? ಹೇಗೆ ನಡೆದಿದೆ ನಿಮ್ಮ ಮಗಳ ಅಭ್ಯಾಸ? ಸಾಹುಕಾರರೇ, ನಮ್ಮ ಮಗಳ ಅಭ್ಯಾಸ ಚೆನ್ನಾಗಿ ನಡೆದಿದೆ ಸಾಹುಕಾರರೇ, ಚೆನ್ನಾಗಿ ನಡೆದಿದೆ. ಆದರೆ ನಮ್ಮ ಮಗಳ ಶಾಲೆ ಫೀ ಕಟ್ಟಲಿಕ್ಕೆ 50,000 ಹಣ ಬೇಕಾಗಿದೆ. ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಸಾಹುಕಾರರೇ. ಬೇಕಾದರೆ ನಮ್ಮ ಮನೆ ಬರೆದುಕೊಂಡು ಹಣ ಕೊಟ್ಟು. ಓಹೋ ಓಹೋ, ಹಾಗೆ ಆಗಲಿ ಶಿವರಾಜ್, ನಾವಿರುವುದೇ ನಿಮ್ಮಂತವರ ಸಲುವಾಗಿ. ಶಕ್ತಿ, ಶಿವರಾಜನ ಸೈ ತೆಗೆದುಕೊಂಡು 50,000 ಹಣವನ್ನು ತಂದು ಕೊಡು. ತುಂಬಾ ಆಗಿದೆ ಸಾಹುಕಾರರೇ, ನಾನೇನು ಬರುತ್ತೇನೆ. ಹೋಗು ಶಿವರಾಜ್, ಹೋಗು. ಈ ಬಹುಮಂಡಲ
ನಡುಗುತ್ತಾರೆ. ಶಿವರಾಜ್, ನಾನು ನಿನಗೆ ಹಣ ಕೊಟ್ಟಿರುವುದು ನಿನಗಾಗಿ ಅಲ್ಲ, ನಿನ್ನ ಹೆಂಡತಿಯ ಮೇಲಿರುವ ಪ್ರೇಮಕ್ಕಾಗಿ. ಹೇಗೆಂದು ಬಣ್ಣಿಸಲಿ ಅವಳ ಸೌಂದರ್ಯದ ಸಿಂಪಿಸಲಿ ಅವರು ಸ್ವಲ್ಪ ಮುಖಾಗಿರಬಹುದು, ಆದರೆ ಗಿರ್ಗಿಜಳ ಸೌಂದರ್ಯ ಸುರಲೋಕದ ಸುಂದರಿಯರಿಗಿಂತ ಪ್ರತಿಮೆಯಾಗಿದೆ ಅವಳ ರೂಪ. ಗಂಡಸನೊಬ್ಬನು ಕಣ್ಣೆತ್ತಿ ನೋಡಿದರೆ ರೋಮ ರೋಮಗಳಲ್ಲಿ ಅವಳ ಸೌಂದರ್ಯದ ಸಬಗು ಕಣ್ಣು ತುಂಬಿಸುತ್ತದೆ. ನಿನ್ನ ಸೌಂದರ್ಯದ ಯೌವನದ ರುಚಿ ನೋಡಿದರೆ ಲೋಕವನ್ನೇ ಸವಿದಷ್ಟು ಸಂತೋಷವಾಗುತ್ತದೆ. ಶಿವರಾಜ್, ನನ್ನ ಹಣದ ವಸೂಲಿಗಾಗಿ ನಿನ್ನ ಮನೆಗೆ ಬಂದು ನಿನ್ನ ಹೆಂಡತಿ ಗಿರ್ಜಾಳನ್ನು ನನ್ನವಳಾಗಿ ಮಾಡಿಕೊಳ್ಳದಿದ್ದರೆ